ಭರ್ಜರಿ ಶತಕವನ್ನು ಸಿಡಿಸಿದ್ದಾರೆ ಕನ್ನಡಿಗ ದೇವದತ್ ಪಡಿಕ್ಕಲ್. ಈಗಾಗಲೇ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ನಡೆದಿದ್ದು, ಟೆಸ್ಟ್ ಮ್ಯಾಚ್ನಲ್ಲಿ ಈಗ ಕನ್ನಡಿಗ ದೇವದತ್ ಪಡಿಕ್ಕಲ್ ರೀ ಎಂಟ್ರಿ ಕೊಟ್ಟು ಮತ್ತೆ ಭಾರತದ ಜರ್ಸಿಯನ್ನು ಹಾಕಿ ಈಗ ಶತಕದ ಊಟವನ್ನು ಬಡಿಸಿದ್ದಾರೆ ಅಭಿಮಾನಿಗಳಿಗೆ. ಭರ್ಜರಿ ಶತಕ ಸಿಡಿಸಿದ ಕನ್ನಡಿಗ ದೇವದತ್ ಪಡಿಕ್ಕಲ್ ಸ್ವಾತಂತ್ರ್ಯ ದಿನದಂದೇ ಪಡಿಕ್ಕಲ್ ಐತಿಹಾಸಿಕ ಶತಕವನ್ನು ದಾಖಲಿಸಿದ್ದಾರೆ. ಲಂಕಾದಲ್ಲಿ ಸೆಂಚುರಿ ಸಿಡಿಸಿ ಪಡಿಕ್ಕಲ್ ಸಂಭ್ರಮಿಸಿದ್ದಾರೆ. ಸಿಂಹಳಿಯರ ನೆಲದಲ್ಲೇ ವೀರ ಕನ್ನಡಿಗ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಚೊಚ್ಚಲ ಶತಕವನ್ನು ಸಿಡಿಸಿದಂಥ ದೇವದತ್ ಪಡಿಕ್ಕಲ್ ಗಾಲೆಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಮೊದಲ ದಿನದ ಆಟದಲ್ಲೇ ದೇವದತ್ ಪಡಿಕ್ಕಲ್ ಪರಾಕ್ರಮ ಜೋರಾಗಿದೆ. ಈಗಿಂದಲೂ ಕೂಡ ದೇಸಿ ಕ್ರಿಕೆಟ್ನಲ್ಲೂ ಸಹಿತ ಹೀಗೆ ತಮ್ಮ ಬ್ಯಾಟಿನ ಚಾಪನ್ನು ಮೂಡಿಸ್ತಾ ಇದ್ರು. ಇದೀಗ ಲಂಕಾದೊಂದಿಗೆ ಮೊದಲ ಚೊಚ್ಚಲ ಶತಕವನ್ನು ಸಿಡಿಸಿದ್ದಾರೆ ದೇವದತ್ ಪಡಿಕ್ಕಲ್. ಮೊದಲ ದಿನದ ಆಟದಲ್ಲೇ ದೇವದತ್ ಪಡಿಕ್ಕಲ್ ಪರಾಕ್ರಮ ಮೆರೆದಿದ್ದು ನಂಬರ್ 3ನೇ ಕಣಕ್ಕಿಳಿದು ಬೊಂಬಾಟ್ ಬ್ಯಾಟಿಂಗ್ ಮಾಡಿದ್ದಾರೆ. 3ನೇ ವಿಕೆಟ್ಗೆ ಕಣಕ್ಕಿಳಿದು ಬೊಂಬಾಟ್ ಬ್ಯಾಟಿಂಗ್ ಮಾಡಿದಂಥ ದೇವದತ್ ಪಡಿಕ್ಕಲ್ ಏಕದಿನ ಶೈಲಿಯಲ್ಲೇ ಬ್ಯಾಟ್ ಬೀಸಿದ್ದಾರೆ. ಅಂದರೆ ಹೊಡಿಬಡಿ ಆಟವನ್ನೇ ಆಡಿದ್ದಾರೆ ದೇವದತ್ ಪಡಿಕ್ಕಲ್. ಲಂಕಾ ಬೌಲರ್ಗಳನ್ನು ಬೆಂಡೆತ್ತಿದ್ದಾರೆ ಕರುನಾಡ ಕಲಿ. 134 ಬಾಲ್ಗಳಲ್ಲಿ ಶತಕವನ್ನು ಸಿಡಿಸಿದ್ದಾರೆ ದೇವದತ್ ಪಡಿಕ್ಕಲ್. ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎಂದೇ ನಡೀತಾ ಇದೆ. ಮೊದಲ ಇನ್ನಿಂಗ್ಸ್ನಲ್ಲಿ ದೇವದತ್ ಪಡಿಕ್ಕಲ್ ಚೊಚ್ಚಲ ಶತಕವನ್ನು ಸಿಡಿಸಿದ್ದಾರೆ. ನಂಬರ್ 3ರಲ್ಲಿ ಅಪರೂಪದ ಸಾಧನೆ ಮಾಡಿದ್ದಾರೆ ಈಗ ಪಡಿಕ್ಕಲ್ ಅವರು. 21ನೇ ಶತಮಾನದಲ್ಲಿ ಭಾರತದ ಪರ ಮೊದಲ ಶತಕ ಇದೆ. ಸೌರವ್ ಗಂಗೂಲಿ ಬಳಿಕ ಈ ಸಾಧನೆ ಮಾಡಿದ ಮೊದಲ ಕ್ರಿಕೆಟ್ ಆಟಗಾರ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈಗಾಗಲೇ ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ ಮ್ಯಾಚ್ ನಡೀತಾ ಇದೆ. ಮೊದಲ ಇನ್ನಿಂಗ್ಸ್ ಭಾರತ ಆಟ ಆಡ್ತಾ ಇದೆ ಬ್ಯಾಟಿಂಗ್. KL ರಾಹುಲ್ ಅವರು ಈಗಾಗಲೇ ಇಂಜುರಿಯಿಂದ 77 ರನ್ಗಳನ್ನು ಬಾರಿಸಿದ್ದಾರೆ. ಅವರು ಕೂಡ ಶತಕದ ಸನಿಹದಲ್ಲಿದ್ದರು, ಆದರೆ ಇಂಜುರಿಯಿಂದ ಹೊರಗಡೆ ಉಳಿದಿದ್ದಾರೆ. ಅದಾದ ಬಳಿಕ ಯಶಸ್ವಿ ಜೈಸ್ವಾಲ್ ಅವರು ಸಹಿತ 31 ರನ್ಗಳನ್ನು ಗಳಿಸಿದ್ದಾರೆ. ರನ್ಔಟ್ ಆಗಿ ನಿರ್ಗಮಿಸಿದರು. ಅದಾದ ನಂತರದಲ್ಲಿ ಬಂದಂಥ ದೇವದತ್ ಪಡಿಕ್ಕಲ್ ಅವರು ಶಾಂತ ರೀತಿಯಾಗಿ ಆಟ ಆಡಿ ತಮ್ಮ ಬ್ಯಾಟಿಂಗನ್ನು ಕಾಯ್ದುಕೊಂಡು ಐತಿಹಾಸಿಕ ಶತಕವನ್ನು ಈಗಾಗಲೇ ಸಿಡಿಸಿದ್ದಾರೆ. 3ನೇ ವಿಕೆಟ್ಗೆ ಬಂದು ಅಪರೂಪದ ಸಾಧನೆ ಮಾಡಿದ್ದಾರೆ ಪಡಿಕ್ಕಲ್ ಅವರು. ಈ ಮೂಲಕ ಗಂಗೂಲಿಯವರ ಒಂದು ರೆಕಾರ್ಡನ್ನು ಕೂಡ ಉಡಿಸ್ ಮಾಡಿದ್ದಾರೆ. 21ನೇ ಶತಮಾನದಲ್ಲಿ ಭಾರತದ ಪರ ಮೊದಲ ಶತಕ ಇದು. ನಂಬರ್ 3ರಲ್ಲಿ ಅಪರೂಪದ ಸಾಧನೆ ಮಾಡಿದ್ದಾರೆ ಪಡಿಕ್ಕಲ್. ಸ್ವಾತಂತ್ರ್ಯ ದಿನದಂದೇ ಪಡಿಕ್ಕಲ್ ಐತಿಹಾಸಿಕ ಶತಕ ಇದು. ಮೊದಲ ಇನ್ನಿಂಗ್ಸ್ನಲ್ಲೇ 200ಕ್ಕೂ ಅಧಿಕ ರನ್ಗಳನ್ನು ಈಗಾಗಲೇ ಭಾರತ ತಂಡ ಬಾರಿಸಿದೆ. ಸ್ವಾತಂತ್ರ್ಯ ದಿನದಂದೇ ಪಡಿಕ್ಕಲ್ ಅವರ ಈ ಒಂದು ಐತಿಹಾಸಿಕ ಶತಕ. ಲಂಕಾದಲ್ಲಿ ಸೆಂಚುರಿ ಸಿಡಿಸಿ ಅತಿ ವಿಜೃಂಭಣೆಯಿಂದ ಸಂಭ್ರಮಿಸಿದ್ದಾರೆ. ಸಿಂಹಳಿಯರ ನೆಲದಲ್ಲೇ ಅಬ್ಬರಿಸಿ ಈಗ ವೀರ ಕನ್ನಡಿಗ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ನೋಡಿ, RCB ತಂಡದ ಆಟಗಾರ ದೇವದತ್ ಪಡಿಕ್ಕಲ್ ಅವರು, ಅದರಲ್ಲಿ ನಮ್ಮ ಕನ್ನಡಿಗ. ಇನ್ನು 2026ರ IPLನಲ್ಲಿ ಯಾವ ರೀತಿ ದೇವದತ್ ಪಡಿಕ್ಕಲ್ ಅವರ ಮ್ಯಾಜಿಕ್ ಮಾಡ್ತೋ ಅದೇ ರೀತಿ ಈಗ ಈ ಸೀರೀಸ್ನಲ್ಲೂ ಸಹಿತ ದೇವದತ್ ಪಡಿಕ್ಕಲ್ ಅವರು ಹೊಡಿಬಡಿ ಆಟವನ್ನೇ ಆಡಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಯಾವ ರೀತಿ ಒಬ್ಬ ಬ್ಯಾಟ್ಸ್ಮನ್ ಆಡ್ತಾನೋ ಅದೇ ರೀತಿ ಈಗ ನಮ್ಮ ದೇವದತ್ ಪಡಿಕ್ಕಲ್ ಅವರು ಟೆಸ್ಟ್ನಲ್ಲಿ ಆಡಿದ್ದಾರೆ. ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಸೀರೀಸ್ಗಳಿಗೆ ದೇವದತ್ ಪಡಿಕ್ಕಲ್ ಅವರು ಸೆಲೆಕ್ಷನ್ ಆಗಿರಲಿಲ್ಲ. ಆದ್ರೀಗ ಮೊದಲ ಸೆಲೆಕ್ಷನ್ನಲ್ಲೇ ದೇವದತ್ ಪಡಿಕ್ಕಲ್ ಅವರು ಸೆಂಚುರಿ ಸಿಡಿಸಿರುವುದು ನಿಜಕ್ಕೂ ಐತಿಹಾಸಿಕ ಕ್ಷಣ ಇದು.